ಇತ್ತೀಚೆಗೆ ರಾಜಕೀಯ ವಲಯದಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹೇಳಿಕೆ ಸಂಚಲನವನ್ನೇ ಮೂಡಿಸಿದೆ. ಗುಜರಾತ್ನ ವಿದ್ಯಾವಂತರನ್ನ ಅಂದ್ರೆ ಅನ್ಎಜುಕೇಟೆಡ್ ಜನರನ್ನ ಮೋದಿಯವರು ಮರಳು ಮಾಡಬಹುದು, ಆದರೆ ಕೇರಳದವರನ್ನಲ್ಲ ಎಂದು ಖರ್ಗೆ ಅವರು ಹೇಳಿರುವುದು ಈಗ ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಈ ಹೇಳಿಕೆಯ ಹಿಂದಿನ ಉದ್ದೇಶವೇನು? ಗುಜರಾತ್ ಮತ್ತು ಕೇರಳದ ಜನರ ಬಗ್ಗೆ ಖರ್ಗೆ ಅವರು ಈ ರೀತಿ ಹೋಲಿಕೆ ಮಾಡಿದ್ದು ಸರಿನಾ? ಇದಕ್ಕೆ ಮೋದಿ ಯಾವ ರೀತಿಯ ಉತ್ತರವನ್ನ ನೀಡಿದ್ರು? ಇದರ ಬಗ್ಗೆನೇ ಒಂದು ವಿಶೇಷ ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಸ್ನೇಹಿತರೆ, 2026ರ ಕೇರಳ ವಿಧಾನಸಭಾ ಚುನಾವಣೆಯ ಪ್ರಚಾರದ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ನೀಡಿರುವ ಒಂದು ಹೇಳಿಕೆಯು ಭಾರತದ ರಾಜಕೀಯ ಇತಿಹಾಸದಲ್ಲಿ ಒಂದು ಪ್ರಮುಖ ವಿವಾದವಾಗಿ ದಾಖಲಾಗಿದೆ. ಕೇರಳದ ಇಡುಕ್ಕಿಯಲ್ಲಿ ನಡೆದ ಬೃಹತ್ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡುತ್ತಾ ಗುಜರಾತ್ನ ಜನರನ್ನು ಅನಕ್ಷರಸ್ಥರು ಎಂದು ಬಣ್ಣಿಸಿ ಅವರನ್ನ ಪ್ರಧಾನಿ ನರೇಂದ್ರ ಮೋದಿಯವರು ಸುಲಭವಾಗಿ ಮರಳು ಮಾಡಬಹುದು, ಆದರೆ ಕೇರಳದ ಜನರನ್ನಲ್ಲ ಎಂಬ ಇವರ ಪ್ರತಿಪಾದನೆಯು ರಾಷ್ಟ್ರ ಮಟ್ಟದಲ್ಲಿ ತೀವ್ರ ಚರ್ಚೆಗೆ ನಾಂದಿ ಹಾಡಿತು. ಸ್ನೇಹಿತರೆ, ಏಪ್ರಿಲ್ 5, 2026ರಂದು ಕೇರಳದ ಮಲೆನಾಡು ಜಿಲ್ಲೆಯಾದ ಇಡುಕ್ಕಿಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಅಭ್ಯರ್ಥಿಯ ಪರವಾಗಿ ಪ್ರಚಾರವನ್ನ ನಡೆಸಲು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಿದ್ರು. ಕೇರಳದ 140 ವಿಧಾನಸಭಾ ಕ್ಷೇತ್ರಗಳಿಗೆ ಏಪ್ರಿಲ್ 9ರಂದು ಮತದಾನ ನಿಗದಿಯಾಗಿದ್ದು, ಈ ರ್ಯಾಲಿಯು ಚುನಾವಣಾ ಪ್ರಚಾರದ ಅಂತಿಮ ಘಟ್ಟದ ಭಾಗವಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಖರ್ಗೆ ಅವರು ಕೇಂದ್ರದ ಬಿಜೆಪಿ ಸರ್ಕಾರ ಮತ್ತು ಕೇರಳದ ಎಲ್ಡಿಎಫ್ ಸರ್ಕಾರದ ನಡುವೆ ರಹಸ್ಯ ಒಪ್ಪಂದವಿದೆ ಎಂದು ಆರೋಪಿಸುವ ಭರದಲ್ಲಿ ಸಾಕ್ಷರತೆಯ ವಿಷಯವನ್ನ ಪ್ರಸ್ತಾಪಿಸಿದರು. ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಕೇರಳದ ಜನರನ್ನ ದಾರಿ ತಪ್ಪಿಸಲು ಯತ್ನಿಸಬೇಡಿ, ಇವರು ಅತ್ಯಂತ ಬುದ್ಧಿವಂತರು ಮತ್ತು ವಿದ್ಯಾವಂತರು. ಮೋದಿಜಿ ಮತ್ತು ಪಿಣರಾಯಿ ವಿಜಯನ್ ಅವರೇ, ನೀವಿಬ್ಬರು ಗುಜರಾತ್ ಮತ್ತು ಇತರ ಸ್ಥಳಗಳಲ್ಲಿರುವ ಅನಕ್ಷರಸ್ಥ ಜನರನ್ನ ಮೂರ್ಖರನ್ನಾಗಿ ಮಾಡಬಹುದು, ಆದರೆ ಕೇರಳದ ಜನರನ್ನ ಮೂರ್ಖರನ್ನಾಗಿ ಮಾಡಲು ನಿಮ್ಮಿಂದ ಸಾಧ್ಯವೇ ಇಲ್ಲ. ಈ ಹೇಳಿಕೆಯು ಕೇವಲ ಒಂದು ರಾಜಕೀಯ ವಾಗ್ದಾಳಿಯಾಗಿ ಉಳಿಯದೆ ಗುಜರಾತ್ನ 6 ಕೋಟಿ ಜನರ ಶೈಕ್ಷಣಿಕ ಅಸ್ಮಿತೆಯನ್ನ ಪ್ರಶ್ನಿಸುವಂತಾಯಿತು ಎಂದು ವಿಶ್ಲೇಷಿಸಲಾಯಿತು. ಖರ್ಗೆ ಅವರು ತಮ್ಮ ಭಾಷಣದಲ್ಲಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರನ್ನು ಕೇರಳದ ಮೋದಿ ಎಂದು ಕರೆದರು. ದೆಹಲಿಯಲ್ಲಿ ನರೇಂದ್ರ ಮೋದಿ ಮತ್ತು ಕೇರಳದಲ್ಲಿ ಪಿಣರಾಯಿ ವಿಜಯನ್ ಇಬ್ಬರು ಅಧಿಕಾರವನ್ನು ತಮ್ಮ ಕೈಯಲ್ಲೇ ಕೇಂದ್ರೀಕರಿಸಲು ಬಯಸುತ್ತಾರೆ ಎಂಬುದು ಇವರ ವಾದವಾಗಿತ್ತು. ವಿಜಯನ್ ಅವರು ಮೋದಿಯವರ ಪರೋಕ್ಷ ನಿಯಂತ್ರಣದಲ್ಲಿದ್ದಾರೆ ಮತ್ತು ಬಿಜೆಪಿ ಹಾಗೂ ಎಲ್ಡಿಎಫ್ ಸೇರಿ ಕಾಂಗ್ರೆಸ್ ಅನ್ನು ಅಧಿಕಾರದಿಂದ ದೂರವಿಡಲು ಸಂಚು ರೂಪಿಸಿವೆ ಎಂದು ಇವರು ಗಂಭೀರ ಆರೋಪವನ್ನ ಮಾಡಿದ್ರು. ಈ ರೀತಿಯ ಹೇಳಿಕೆಯು ಕೇರಳದ ಮತದಾರರಲ್ಲಿ ಎಡಪಕ್ಷಗಳ ಬದ್ಧತೆಯ ಬಗ್ಗೆ ಸಂಶಯವನ್ನ ಮೂಡಿಸುವ ತಂತ್ರವಾಗಿತ್ತು. ಇನ್ನು ಸ್ನೇಹಿತರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆಯು ತಾರ್ಕಿಕವಾಗಿ ಕೇರಳದ ಸಾಕ್ಷರತಾ ದರದ ಮೇಲಿನ ಹೆಮ್ಮೆಯನ್ನ ಆಧರಿಸಿದ್ದರೂ ಗುಜರಾತ್ ಅನ್ನು ಅನಕ್ಷರಸ್ಥ ಎಂದು ಕರೆಯುವುದು ಅಂಕಿಅಂಶಗಳ ಪ್ರಕಾರ ದೋಷಪೂರಿತವಾಗಿತ್ತು. ಭಾರತದ ವಿವಿಧ ರಾಜ್ಯಗಳ ಸಾಕ್ಷರತಾ ದರವನ್ನ ಗಮನಿಸಿದರೆ ಕೇರಳವು ನಿಸ್ಸಂದೇಹವಾಗಿ ಮೊದಲ ಸ್ಥಾನದಲ್ಲಿದೆ, ಆದರೆ ಗುಜರಾತ್ ಕೂಡ ರಾಷ್ಟ್ರೀಯ ಸರಾಸರಿಗಿಂತ ಹೆಚ್ಚಿನ ಸಾಕ್ಷರತೆಯನ್ನ ಹೊಂದಿದೆ. ಕೇರಳದ ಸಾಕ್ಷರತೆಯು 96% ಸಮೀಪದಲ್ಲಿದ್ದರೆ ಗುಜರಾತ್ನ ಸಾಕ್ಷರತೆಯು 84.6% ರಷ್ಟಿದೆ ಎಂಬುದು ಸ್ಪಷ್ಟವಾಗುತ್ತೆ. ಗುಜರಾತ್ನಲ್ಲಿ 15% ಹೆಚ್ಚಿನ ಜನರು ಅನಕ್ಷರಸ್ಥರಾಗಿರಬಹುದು, ಆದರೆ ಇಡೀ ರಾಜ್ಯದ ಜನರನ್ನ ಅನಕ್ಷರಸ್ಥರು ಎಂದು ಕರೆಯುವುದು ನಿಜವಾಗ್ಲೂ ವಿವಾದಾತ್ಮಕ ಹೇಳಿಕೆಯೇ ಹೌದು. ವಿಶೇಷವಾಗಿ ಮಹಿಳಾ ಸಾಕ್ಷರತೆಯಲ್ಲಿ ಗುಜರಾತ್ ಕೇರಳಕ್ಕಿಂತ ಗಣನೀಯವಾಗಿ ಹಿಂದೆ ಬಿದ್ದಿರಬಹುದು. ಖರ್ಗೆ ಅವರ ತರ್ಕಕ್ಕೆ ಸ್ವಲ್ಪ ಮಟ್ಟಿನ ಆಧಾರವನ್ನ ನೀಡುತ್ತದೆ, ಆದರೆ ಇವರ ಹೇಳಿಕೆಯು ರಾಜಕೀಯ ವಿವಾದಕ್ಕೆ ಕಾರಣವಾಯಿತು. ಕೇರಳದ ಶೈಕ್ಷಣಿಕ ಯಶಸ್ಸು ದಶಕಗಳ ಕಾಲದ ಸಾರ್ವಜನಿಕ ಗ್ರಂಥಾಲಯ ಚಳುವಳಿ ಮತ್ತು ಸಮುದಾಯ ಶಿಕ್ಷಣದ ಫಲವಾಗಿದೆ. ಕೇರಳದ ಮತದಾರರು ರಾಜಕೀಯವಾಗಿ ಸಂವೇದನಾಶೀಲರು ಮತ್ತು ವಿದ್ಯಾವಂತರು ಎಂಬ ಬಿಂಬನೆಯನ್ನ ಬಳಸಿಕೊಂಡು ಇವರು ಭಾವನಾತ್ಮಕವಾಗಿ ರಾಜಕೀಯಕ್ಕೆ ಬಲಿಯಾಗುವುದಿಲ್ಲ ಎಂದು ಖರ್ಗೆ ಪ್ರತಿಪಾದಿಸಿದ್ರು. ಆದರೆ ಗುಜರಾತ್ ಅನ್ನ ಕೀಳಾಗಿ ಕಂಡಿದ್ದು ಬಿಜೆಪಿಗೆ ಪ್ರಬಲ ಅಸ್ತ್ರವಾಯಿತು. ಗುಜರಾತ್ ದೇಶಕ್ಕೆ ಮಹಾತ್ಮ ಗಾಂಧೀಜಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಹ ಮೇಧಾವಿಗಳನ್ನ ನೀಡಿದ ನಾಡು ಎಂದು ಬಿಜೆಪಿ ಸಮರ್ಥಿಸಿಕೊಳ್ತು. ಇನ್ನು ಸ್ನೇಹಿತರೆ, ಖರ್ಗೆ ಅವರ ಹೇಳಿಕೆಯು ಹೊರಬಿದ್ದ ತಕ್ಷಣವೇ ಬಿಜೆಪಿಯ
ರಾಷ್ಟ್ರೀಯ ನಾಯಕರು ಮತ್ತು ಗುಜರಾತ್ನ ಮುಖಂಡರು ಕಾಂಗ್ರೆಸ್ ವಿರುದ್ಧ ತಿರುಗಿಬಿದ್ರು. ಇದನ್ನು ಗುಜರಾತ್ನ ಅಸ್ಮಿತೆಗೆ ಮಾಡಿದ ಅವಮಾನ ಎಂದು ಬಣ್ಣಿಸಿದರು. ಗುಜರಾತ್ನ ಉಪಮುಖ್ಯಮಂತ್ರಿ ಹರ್ಷ ಸಂಘವಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಖರ್ಗೆ ಅವರ ಹೇಳಿಕೆಯು 6 ಕೋಟಿ ಗುಜರಾತಿಗರಿಗೆ ಮಾಡಿದ ಅವಮಾನವಾಗಿದೆ. ಗುಜರಾತ್ ಜನರು ಪದೇ ಪದೇ ಕಾಂಗ್ರೆಸ್ ಅನ್ನ ತಿರಸ್ಕರಿಸ್ತಾ ಇರೋದ್ರಿಂದ ಹತಾಶರಾದ ಖರ್ಗೆ ಅವರು ಈ ರೀತಿ ಮಾತನಾಡ್ತಾ ಇದ್ದಾರೆ. ಗುಜರಾತ್ ಇದನ್ನ ಕ್ಷಮಿಸುವುದಿಲ್ಲ ಎಂದು ಕಿಡಿಕಾರಿದ್ರು. ಇನ್ನು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರು ಕಾಂಗ್ರೆಸ್ ನಾಯಕರಿಗೆ ಇತರರನ್ನ ಗೌರವಿಸುವ ಸಂಸ್ಕಾರವಿಲ್ಲ ಎಂದು ಟೀಕಿಸಿದ್ರು. ಬಿಜೆಪಿ ವಕ್ತಾರ ತ್ರಿವೇದಿಯವರು ಈ ವಿವಾದಕ್ಕೆ ಹೊಸ ತಿರುವನ್ನ ನೀಡಿದ್ರು. ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಜವಾಹರ್ಲಾಲ್ ನೆಹರು ಮತ್ತು ಇಂದಿರಾ ಗಾಂಧಿಯವರಂತಹ ನಾಯಕರು ಗುಜರಾತ್ ಮತ್ತು ಉತ್ತರ ಭಾರತದಿಂದ ಬಂದವರು. ಖರ್ಗೆ ಅವರ ಪ್ರಕಾರ ಇವರೆಲ್ಲರೂ ಕಡಿಮೆ ಬುದ್ಧಿವಂತರೇ ಎಂದು ಪ್ರಶ್ನಿಸಿದರು. ಕಾಂಗ್ರೆಸ್ ಪಕ್ಷವು ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ವಿಭಜನೆ ಉಂಟು ಮಾಡಲು ಡಿವೈಡ್ ಅಂಡ್ ರೂಲ್, ವಿಭಜಿಸಿ ಆಳು ತಂತ್ರವನ್ನ ಅನುಸರಿಸ್ತಾ ಇದೆ ಎಂದು ಇವರು ಆರೋಪಿಸಿದರು. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕರ್ನಾಟಕದವರಾಗಿರೋದ್ರಿಂದ ಈ ವಿವಾದವು ಕರ್ನಾಟಕದಲ್ಲೂ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಯಿತು. ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಅವರು ಖರ್ಗೆ ಅವರ ಹೇಳಿಕೆಯು ಅವರ ಸಂಕುಚಿತ ಮನಸ್ಥಿತಿಯನ್ನ ತೋರಿಸುತ್ತದೆ ಎಂದು ಟೀಕಿಸಿದ್ರು. ಖರ್ಗೆ ಅವರು ಪ್ರಧಾನಿ ಮೋದಿಯವರನ್ನ ವಿಷಸರ್ಪಕ್ಕೆ ಹೋಲಿಸಿದ್ದು ಮತ್ತು ಅವರ 56 ಇಂಚಿನ ಎದೆಯ ಬಗ್ಗೆ ವ್ಯಂಗ್ಯವಾಡಿದ್ದು ಇವರ ಪದವಿಗೆ ಶೋಭಿಸುವುದಿಲ್ಲ ಎಂದು ವಿಜಯೇಂದ್ರ ಹೇಳಿದರು. ಇನ್ನು ಸ್ನೇಹಿತರೆ, ಖರ್ಗೆ ಅವರ ಭಾಷಣವು ಕೇವಲ ಸಾಕ್ಷರತೆಯ ಬಗ್ಗೆ ಮಾತ್ರ ಇರಲಿಲ್ಲ. ಇವರು ಕೇರಳದ ಸ್ಥಳೀಯ ಆರ್ಥಿಕ ಸಮಸ್ಯೆಗಳನ್ನು ಕೂಡ ವಿವರವಾಗಿ ಪ್ರಸ್ತಾಪಿಸಿದರು. ವಿಶೇಷವಾಗಿ ಇಡುಕ್ಕಿ ಜಿಲ್ಲೆಯ ಬೆನ್ನೆಲುಬಾದ ಚಹಾ ಮತ್ತು ಏಲಕ್ಕಿ ತೋಟಗಳ ಕಾರ್ಮಿಕರ ಸ್ಥಿತಿಗತಿಯ ಬಗ್ಗೆ ಇವರು ಆತಂಕವನ್ನ ವ್ಯಕ್ತಪಡಿಸಿದರು. ಕೇರಳದಲ್ಲಿ LDF ಸರ್ಕಾರವು ಚಹಾ ತೋಟದ ಮಾಲೀಕರಿಗೆ ಮತ್ತು ಕಾರ್ಮಿಕರಿಗೆ ಆರ್ಥಿಕ ನೆರವು ನೀಡುವುದಾಗಿ ಭರವಸೆಯನ್ನ ನೀಡಿತ್ತು. ಆದರೆ ಕಳೆದ 10 ವರ್ಷಗಳಲ್ಲಿ ಈ ಭರವಸೆಗಳು ಈಡೇರಿಲ್ಲ ಎಂದು ಖರ್ಗೆ ಆರೋಪಿಸಿದರು. ಹೊಸ ಕಾರ್ಮಿಕ ಕಾನೂನುಗಳು ಕಾರ್ಮಿಕರ ಹಿತಾಸಕ್ತಿಗೆ ಧಕ್ಕೆ ತರುತ್ತಿವೆ ಮತ್ತು ಅನೇಕ ತೋಟಗಳು ಮುಚ್ಚಲ್ಪಡ್ತಾ ಇರೋದ್ರಿಂದ ಕಾರ್ಮಿಕರು ಉದ್ಯೋಗವನ್ನ ಕಳೆದುಕೊಳ್ತಾ ಇದ್ದಾರೆ ಎಂದು ಇವರು ದೂರಿದ್ರು. UDF ಅಧಿಕಾರಕ್ಕೆ ಬಂದರೆ ಕಾರ್ಮಿಕರಿಗೆ ಘನತೆಯ ಬದುಕು ಮತ್ತು ನ್ಯಾಯಯುತ ವೇತನ ನೀಡುವುದಾಗಿ ಇವರು ಭರವಸೆಯನ್ನ ನೀಡಿದರು. ಇನ್ನು ಸ್ನೇಹಿತರೆ, ಖರ್ಗೆ ಅವರ ಭಾಷಣದಲ್ಲಿ ಬಳಸಲಾದ ಕೆಲವು ವೈಯಕ್ತಿಕ ದಾಳಿಗಳು ಬಿಜೆಪಿಗೆ ಕಾಂಗ್ರೆಸ್ ಅನ್ನ ಟೀಕಿಸಲು ಹೆಚ್ಚಿನ ಅವಕಾಶವನ್ನ ಮಾಡಿಕೊಟ್ವು. ಪ್ರಧಾನಿ ಮೋದಿಯವರನ್ನು ಸುಳ್ಳುಗಾರ ಎಂದು ಕರೆದದ್ದು ಮತ್ತು ಉದ್ಯೋಗ ಸೃಷ್ಟಿಯ ಭರವಸೆಗಳನ್ನು ಇವರು ಈಡೇರಿಸಿಲ್ಲ ಎಂದು ಟೀಕಿಸಿದ್ದು ತೀವ್ರ ಚರ್ಚೆಗೆ ಕಾರಣವಾಯಿತು. ಇನ್ನು ಸ್ನೇಹಿತರೆ, ಖರ್ಗೆ ಅವರು ತಮ್ಮ ಭಾಷಣದ ಒಂದು ಭಾಗದಲ್ಲಿ ತಮ್ಮ ದಲಿತ ಹಿನ್ನೆಲೆಯನ್ನು ಕೂಡ ಸ್ಮರಿಸಿದರು. ಪ್ರಧಾನಿ ಮೋದಿಯವರು ತಮ್ಮನ್ನು ಒಬ್ಬ ಚಹಾ ಮಾರುವವರ ಮಗ ಎಂದು ಕರೆದುಕೊಳ್ಳುವುದಕ್ಕೆ ಪ್ರತಿಯಾಗಿ ನಾನು ಅಸ್ಪೃಶ್ಯತೆಯ ನೋವನ್ನ ಅನುಭವಿಸಿದ ಸಮುದಾಯದಿಂದ ಬಂದವನು ಎಂದು ಖರ್ಗೆ ಅವರು ಹೇಳಿದರು. ನೀವು ಚಹಾ ಮಾರುವಾಗ ಕನಿಷ್ಠ ಜನರು ಅದನ್ನ ಕುಡಿತಾ ಇದ್ರು, ಆದ್ರೆ ನಾನು ಹುಟ್ಟಿನಿಂದಲೇ ಅಸ್ಪೃಶ್ಯನಾಗಿದ್ದವನು ಎಂದು ಹೇಳುವ ಮೂಲಕ ತಮ್ಮ ಹೋರಾಟದ ಹಾದಿಯು ಮೋದಿಯವರಿಗಿಂತ ಕಠಿಣವಾಗಿತ್ತು ಎಂದು ಬಿಂಬಿಸಲು ಯತ್ನಿಸಿದ್ರು. ಇದು ಮತದಾರರಲ್ಲಿ ಭಾವನಾತ್ಮಕ ಸಂಪರ್ಕವನ್ನ ಬೆಳೆಸುವ ತಂತ್ರವಾಗಿತ್ತು. ಇನ್ನು ನಿಮ್ಮ ಪ್ರಕಾರ ಕೇರಳದಲ್ಲಿ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.